ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮನ್ನ ಸಮಾಜ ಕಲ್ಯಾಣ ಇಲಾಖೆಯವರು ಸಚಿವರಾದಂಥ ಮಾದೇವಪ್ಪ ಅವರು ದೂರವಾಣಿ ಮುಖಾಂತರ ನಮ್ಮನ್ನು ಕರೆಸಿ, ಇಲ್ಲ ನೀವು ಬನ್ನಿ, ನೀವೇನು ಕೇಳಿದ್ದೀರೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ, ನಿಮಗೆ 1% ಅಲ್ಲದೆ ಅಲೆಮಾರಿಗಳಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕರ್ಸ್ಕೊಂಡಾದ್ಮೇಲೆ ಮುಖ್ಯಮಂತ್ರಿಗಳ ಜೊತೆನೂ ಒಂದು ಚರ್ಚೆ ಆಯಿತು, 2 ಬಾರಿ ಚರ್ಚೆ ಆಯಿತು. ಅದಾದ ನಂತರ ಬಜೆಟ್ ಮುಂಚೆನೂ ಸಹ ಸ್ವಲ್ಪ ಬಂದು ನಮಗೆ ಏನೇನು ಬೇಕಾಗುತ್ತೆ ಅಲೆಮಾರಿಗಳಿಗೆ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡೋದಕ್ಕೆ ಅಂತ ಕೇಳಿದಾಗ ನಾವು ಒಂದು ಮೀಟಿಂಗಲ್ಲಿ ಅವರಿಗೆ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದು. ಮೊದಲನೇ ಬೇಡಿಕೆ ಪ್ರವರ್ಗ ಎ ಯಲ್ಲಿ 1% ಇಡೋದು, 49+10 ಸಮುದಾಯಗಳೇನಿದ್ದಾವೆ ಅದಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕು ಅನ್ನೋದು, ಮತ್ತು 49 ಮತ್ತು 10 ಸೂಕ್ಷ್ಮ ಸಮುದಾಯಗಳೇನಿದ್ದಾವೆ ಅದಕ್ಕೆ ಈ ಬಜೆಟಲ್ಲಿ ಒಂದು 500 ಕೋಟಿಯ ಇದನ್ನು ಪ್ಯಾಕೇಜ್ ಇರಬೇಕು ಅನ್ನೋದು, ಮತ್ತು ಸ್ಪೆಷಲ್ ಕಾಂಪೋನೆಂಟ್ ಮೇಲೆ SCPTSP ಯೋಜನೆ ಅಡಿಯಲ್ಲಿ ಒಂದು 5% ನಮ್ಮ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳಿಗೆ ಇರಬೇಕು ಅನ್ನೋದು, ಮತ್ತು ಜಿಲ್ಲೆಗೆ 500 ಮನೆಗಳಂತೆ 31 ಜಿಲ್ಲೆಗೆ 15,500 ಮನೆಗಳನ್ನ ಕಟ್ಕೊಡ್ಬೇಕು ಅನ್ನೋದು. ಯಾಕೆಂದ್ರೆ ಇವತ್ತಿಗೂ ಟೆಂಟ್ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇರೋದು ನಮ್ಮ ಅಲೆಮಾರಿಗಳ ಸಮುದಾಯಗಳೇ. ಹಾಗಾಗಿ ಅದನ್ನು ಅಲೆಮಾರಿಗಳಿಗೆ ಭೂಮಿಗಳಿದ್ದಿದ್ರೆ ಅವರು ಅಲೆಮಾರಿಗಳು ಆಗ್ತಾ ಇರಲಿಲ್ಲ. ಕೃಷಿ ಮಾಡಿಕೊಂಡು ಅವರ ಒಂದು ಕುಲಕಸಬು ಹಂದಿ ಸಾಕಾರಾಗಲಿ, ಮೇಕೆ ಸಾಕೋದು, ಇನ್ನೊಂದೇನೋ ಮಾಡ್ಕೊಂಡು ಆರಾಮಾಗಿ ಮತ್ತೆ ಕೃಷಿ ಚಟುವಟಿಕೆಗಳನ್ನೆಲ್ಲ ಮಾಡ್ಕೊಂಡಿದ್ರೆ ಅಲೆಮಾರಿತನ ಹೋಗ್ತಾ ಇತ್ತು. ಅದನ್ನು ನಾವು ಕೇಳಿದ್ದೀವಿ ಅಂದರೆ ಜಿಲ್ಲೆಗೆ ಒಂದು 100 ಎಕರೆ ಜಮೀನು, ಯಾಕೆಂದ್ರೆ 59 ಸಮುದಾಯಗಳು ಅಂತಂದ್ರೆ ಒಂದು 2 ಎಕರೆ ಕೊಟ್ಟರೆ ಅವ್ರ ಜೀವನ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಮತ್ತೆ ಪ್ರಮುಖವಾಗಿ ಅಲೆಮಾರಿಗಳಲ್ಲಿ ಶಿಕ್ಷಣ ವಂಚಿತರು ಜಾಸ್ತಿ ಇದೆ. ಅಲೆಮಾರಿಗಳು ಶಿಕ್ಷಣವಂತರಲ್ಲ. ಮತ್ತೆ ಇನ್ನೊಂದೇನಂದ್ರೆ ಈಗ ನಮ್ಗೆ 1% ಪ್ರವರ್ಗ ವರ್ಗದಲ್ಲಿ ಇಟ್ಟು ಕೊಟ್ಟರು ಇದು ನಮ್ಗೆ ಇಂಪ್ಲಿಮೆಂಟ್ ಆಗೋ ಅಷ್ಟೊತ್ತಿಗೆ ಒಂದು 10-12 ವರ್ಷ ಆಗುತ್ತೆ. ಇವಾಗಿನ ಬುಡಕಟ್ಟು ಸಮುದಾಯಗಳಿಗೆ ಪಾರಂಪರಿಕ ಕೌಶಲ್ಯ ಮತ್ತು ಕಲೆಗಳನ್ನು ಆಧುನಿಕಗೊಳಿಸಲು ಸಮುದಾಯ ತರಬೇತಿ ನೀಡಬೇಕು. ಮತ್ತೆ ತರಬೇತಿ ನೀಡಿ ಒಂದು 10 ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯ ನೀಡಬೇಕು. ಅವರು ಇದು ನಮ್ದು 1% ಏನು ನಮ್ಮ ಹಕ್ಕಿದೆ ಕೊಡಬೇಕಾದದ್ದು, ದಯವಿಟ್ಟು ಸರ್ಕಾರ ಅದನ್ನ ಮುತುವರ್ಜಿ ವಹಿಸಿ ಕೊಡಲೇಬೇಕು. ಅಲೆಮಾರಿಗಳು ಅಂತೇಳಿ ನಿಷ್ಕಾಳಜಿಯಿಂದ ದುರಾಡಳಿತದಿಂದ ತೇಜೋವಜನೆ ಮಾಡಬಾರ್ದು ಅಂತ ನಾವು ತಮ್ಮಲ್ಲಿ ವಿನಂತಿ.